ಕೆಂಪೇಗೌಡ ರೋಡಲ್ಲಿ ಸತ್ಯಾಗ್ರಹ ಕೂತ್ಕೋತಾರೆ. ತಟ್ಟೆ ಇಟ್ಕೋತಾರೆ, ಖಾಲಿ ತಟ್ಟೆ ಇಟ್ಕೊಂಡು ನಮ್ಗೆ ನಮ್ಮ ಅನ್ನ, ತಟ್ಟೆಗೆ ಅನ್ನ, ನಮ್ಮ ಅನ್ನ, ದಯವಿಟ್ಟು ನಮ್ಮ ಅನ್ನ ಕಿತ್ಕೋಬೇಡಿ, ಕಲಾವಿದ್ರ ಅನ್ನ ಕಿತ್ಕೋಬೇಡಿ, ಇಷ್ಟು ಈ ತರ 100 ಕಲಾವಿದರು ಇದ್ದಾರೆ, ಕಿತ್ಕೋಬೇಡಿ ಅಂತ ಅಲ್ಲಿ ಧರಣಿ ಕೂತ್ಕೋತಾರೆ. ಈ ತರ ಕೂತ್ಕೊಳ್ತಿದ್ದ ಹಾಗೇನೆ ಅವರಿಗೆ ಮೊದಲು ಅವ್ರಿಗೆ ಸಹಕಾರ ಕೊಡೋದು ಮಾಧ್ಯಮಗಳು. ಥ್ಯಾಂಕ್ಸ್ ಟು ಆಲ್ ಮೀಡಿಯಾಸ್. ಅವತ್ತಿನ ಮಾಧ್ಯಮಗಳು ಇವರು ಸಹಕಾರ ಕೊಡುತ್ತೆ. ಯಾವಾಗ ಮಾಧ್ಯಮಗಳು ಸಹಕಾರ ಕೊಡ್ತು, ಒಂದಷ್ಟು ಕನ್ನಡ ಪರ ಸಂಘಟನೆಗಳು ಸೇರ್ಕೊಳ್ಳುತ್ತೆ. ಇದ್ರಲ್ಲಿ ವಾಟಾಳ್ ನಾಗರಾಜ್ ಅವರು ಕೂಡ ಅವತ್ತು ಪ್ರಮುಖರು, ಇವತ್ತಿದ್ದಾರೆ, ಅವರು ಇದ್ದಾರೆ, ಇವತ್ತವರು ಸೇರ್ಕೋತಾರೆ. ಅದಾದ ನಂತರ ಒಂದಷ್ಟು ಸಂಘಟನೆಗಳು, ಆಮೇಲೆ ಒಂದಷ್ಟು ಸಾಹಿತಿಗಳು, ಅನಾಕ್ರು ಅವರೆಲ್ಲ ಬಂದು ಸೇರ್ಕೋತಾರೆ, ತರಾಸ್ ಅವರೆಲ್ಲ ಬಂದು ಸೇರ್ಕೋತಾರೆ. ಇವರೆಲ್ಲ ಸೇರ್ಕೊಂಡು ತುಂಬಾ ಗಟ್ಟಿಯಾಗಿ ಪ್ರತಿಭಟನೆ ಮಾಡಿದಾಗ ಬೇರೆ ರಾಜ್ಯದಲ್ಲಿ ಇರ್ತಕ್ಕಂಥ ಚಲನಚಿತ್ರ ಮಂಡಳಿಯವರು, ಒಬ್ಬ ರಾಜ್ಕುಮಾರ್ ಅನ್ನೋ ಕಲಾವಿದ ಅವನ ಅನ್ನಕ್ಕೋಸ್ಕರ ಹೋಗಲ್ಲಿ ತಟ್ಟೆ ಇಟ್ಕೊಂಡು ಬೇಡ್ಕೋತಾ ಇದ್ದಾನೆ, ನಾವ್ಯಾಕ್ರಿ ಅದನ್ನ ಕಿತ್ಕೊಳ್ಬೇಕು, ಬೇಡ ಬಿಡ್ರಿ, ನಮ್ಗೆ ಇಲ್ಲಿ ಸಮೃದ್ಧವಾಗಿದ್ದೀವಿ, ನಿಲ್ಸೋಣ ಅಂತೆಲ್ಲ ತೀರ್ಮಾನ ಮಾಡ್ತಾರೆ, ನಿಲ್ಲಿಸ್ತಾರೆ. ಯಾವಾಗ ಡಬ್ಬಿಂಗ್ ಸಿನಿಮಾಗಳು ನಿಲ್ತು ಕನ್ನಡ ಸಿನಿಮಾಗಳ ನಿರ್ಮಾಣ ಜಾಸ್ತಿ ಆಯ್ತು. ನಿರ್ಮಾಣ ಜಾಸ್ತಿ, ಕನ್ನಡ ಕಲಾವಿದರು ಬ್ಯುಸಿ ಆದ್ರು, ಕನ್ನಡದಲ್ಲಿ ಹೊಸ ಹೊಸ ಕಲಾವಿದರು ಬರಕ್ ಶುರು ಆದ್ರು.